ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವ್ಲಾಗಲ್ಲಿ ನಿಮಗೆಲ್ಲ ಒಂದು ಸ್ವೀಟ್ ರೆಸಿಪಿ, ಅಂದರೆ ನಾವೀಗ ಆಲ್ಮೋಸ್ಟು ಏನು ಈ ಕ್ಯಾರೆಟ್ ಹಲ್ವಾ ಆಗ್ಬೋದು ಅಥವಾ ಕುಂಬಳಕಾಯಿ ಹಲ್ವಾ ಆಗ್ಬೋದು, ಇದನ್ನೆಲ್ಲ ತಿಂದಿರ್ತೀವಿ. ಬಟ್ ಇವತ್ತು ನಾನು ಈ ಒಂದು ಹೆಂಗಿದ್ರು ಈಗ ಹಲಸಿನ ಹಣ್ಣಿನ ಸೀಸನ್ ನಡೀತಾ ಇದೆ ಅಲ್ವಾ. ಸೊ ಈ ಹಲಸಿನ ಹಣ್ಣು ಸೀಸನಲ್ಲಿ ಒಂದು ಹಲಸಿನ ಹಣ್ಣಿಂದ ಯಾವ ಥರ ಹಲ್ವಾನ ಮಾಡ್ಬೋದು ಅನ್ನೋ ಒಂದು ರೆಸಿಪಿನ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ತುಂಬ ಚೆನ್ನಾಗಿ ಹಣ್ಣಾಗಿರೋಂಥದ್ದು ಮತ್ತು ಆ ಒಂದು ಹಲಸಿನಕಾಯಿ ತುಂಬಾ ಸ್ವೀಟ್ ಇರಬೇಕು. ಸೊ ಅಂಥ ಒಂದು ಹಲಸಿನ ಹಣ್ಣನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿ ಹಣ್ಣಾಗಿದೆ, ಜೊತೆಗೆ ತುಂಬಾ ಸಿಹಿ ಅಂಶ ಇದೆ ಈ ಹಲಸಿನ ಹಣ್ಣಲ್ಲಿ. ಸೊ ಇದಕ್ಕೆ ನಾನು ಒಂದು ದ್ರಾಕ್ಷಿ ಮತ್ತು ಗೋಡಂಬಿ ತೊಗೊಂಡಿದ್ದೀನಿ, ಒಂದು ಬೌಲ್ನಷ್ಟು ಚಿಕ್ಕದು. ಮತ್ತು ಇಲ್ಲಿ ನಾನು ಬಾದಾಮನ್ನು ಸಹ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ತುಪ್ಪ ತೊಗೊಂಡಿದ್ದೀನಿ. ಸೊ ಮೊದಲಿಗೆ ನಾವೇನಿಲ್ಲಿ ಹಲಸಿನ ಹಣ್ಣನ್ನು ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕಾಗತ್ತೆ, ನುಣ್ಣಗೆ ಗ್ರೈಂಡ್ ಮಾಡ್ಕೊಬೇಕಾಗತ್ತೆ. ಈ ಒಂದು ರೆಸಿಪಿ ಇದೆಯಲ್ಲ, ಇದು ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಇದು ತುಂಬ ಈಸಿ ಕೂಡ ಮಾಡೋದು, ಜೊತೆಗೆ ನಮಗೆ ಒಂಥರ ಡಿಫ್ರೆಂಟಾಗಿರುತ್ತೆ ಟೇಸ್ಟ್. ಇವಾಗ ನಾವು ಆಲ್ಮೋಸ್ಟ್ ಎಲ್ಲ ಥರ ಒಂದು ಹಲ್ವಾಗಳನ್ನ ತಿಂದಿರ್ತೀವಿ. ಈ ಥರ ಒಂದು ಹಲಸಿನ ಹಣ್ಣಿನ ಹಲ್ವಾನ ನಮಗೆ ಈ ಥರ ಸೀಸನ್ ಇದ್ದಾಗ ಅಷ್ಟೇ ಮಾಡ್ಕೊಳ್ಳೋದಕ್ಕಾಗೋದು. ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಥರ ನುಣ್ಣದಾಗಿ ಅದನ್ನು ಪೇಸ್ಟನ್ನ ಮಾಡ್ಕೋಬೇಕು. ಅದಾದಮೇಲೆ ನಾನಿಲ್ಲಿ ಒಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ ನಾನಿಲ್ಲಿ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಅದು ಬಿಸಿ ಆದಮೇಲೆ ನಾವೇನಿಲ್ಲಿ ಕ್ಯಾಶ್ಯೋ ಮತ್ತು ದ್ರಾಕ್ಷಿ ಇಟ್ಕೊಂಡಿದ್ವಲ್ಲ, ಗೋಡಂಬಿ ದ್ರಾಕ್ಷಿ, ಅದನ್ನು ಹಾಕ್ಕೊಂಡು ಆ ತುಪ್ಪದಲ್ಲಿ ಇದನ್ನು ಹುರ್ಕೊಳ್ಬೇಕಾಗತ್ತೆ. ಅದನ್ನು ಹುರ್ಕೊಂಡು ಅದನ್ನು ಪಕ್ಕಕ್ಕೆ ಎತ್ತಿಟ್ಕೊಬೇಕಾಗತ್ತೆ. ಸೊ ಈ ಒಂದು ರೆಸಿಪಿ ಇದೆಯಲ್ಲ, ಇದು ಈಗ ನಾವು ಆಲ್ಮೋಸ್ಟ್ ಈಗ ಹಲಸಿನ ಹಣ್ಕಾಯಲ್ಲಿ ಒಬ್ಬಟ್ಟು ಮಾಡ್ತಾರೆ, ಹಲಸಿನ ಹಣ್ಣಿನ ಒಬ್ಬಟ್ಟು ಮಾಡ್ತಾರೆ, ಪಾಯಸ ಮಾಡ್ತಾರೆ, ಹಲ್ವಾ ಕೂಡ ಕೆಲವರು ಮಾಡ್ತಾರೆ ಗೊತ್ತಿರೋರು. ಸೊ ಬಟ್ ನಾನು ಕೂಡ ಇದನ್ನು ನೋಡಿದಾಗ ಒಂದು ಸತಿ ಟ್ರೈ ಮಾಡೋಣ ಅಂತ ಮಾಡಿದೆ. ತುಂಬಾ ಚೆನ್ನಾಗಿ ಬಂದಿತ್ತು, ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಟ್ರೈ ಮಾಡಿ ನೋಡಿ. ಸೊ ಅದನ್ನು ಚೆನ್ನಾಗಿ ನಾವಿಲ್ಲಿ ತುಪ್ಪದಲ್ಲಿ ಹುರ್ಕೊಂಡಿದ್ದಾದಮೇಲೆ ಕ್ಯಾಶ್ಯೂನ ಮತ್ತು ದ್ರಾಕ್ಷಿನ ಅದನ್ನು ಎತ್ತಿ ಪಕ್ಕಕ್ಕೆ ಇಟ್ಕೊತೀನಿ. ಅದಾದಮೇಲೆ ಅದೇ ಪ್ಯಾನ್ಗೆ ಇನ್ನೂ ಒಂದು 2 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ನಾವೇನಿಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಹಲಸಿನ ಹಣ್ಣು, ಅದನ್ನು ಹಾಕ್ಕೊಳ್ಬೇಕಾಗತ್ತೆ. ಇಲ್ಲಿ ನಾನು ಆಗಲೇ ಹೇಳ್ದಾಗೆ ಹಲಸಿನ ಹಣ್ಣು ನಾವು ಯಾವುದು ತೊಗೊತೀವಲ್ಲ ಅದು ತುಂಬಾ ಹಣ್ಣು ಸ್ವೀಟಾಗಿದ್ದಾಗ ನಮಗೆ ಇಲ್ಲಿ ಸಕ್ಕರೆ ಅಂಶ ಹೆಚ್ಚಿಗೆ ಬೇಕಾಗೋದಿಲ್ಲ. ಸೊ ಇದು ತುಂಬಾ ಸ್ವೀಟಾಗಿತ್ತು, ಅದಕ್ಕೋಸ್ಕರ ನಾನು ಈ ಹಣ್ಣನ್ನು ಹಲ್ವಾ ಮಾಡೋಣ ಅಂಥೇಳಿ ತೊಗೊಂಡೆ. ಸೊ ಇದನ್ನು ನಾನು ಪ್ಯಾನ್ಗೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ನಾವು ಕೈ ಆಡಿಸ್ತಾ ಇರಬೇಕು, ಯಾಕಂದರೆ ಅದು ಒಂಥರ ತಳ ಅಂಟ್ಕೊಂಡು ಬಿಡುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಇದನ್ನು ಕೈ ಆಡಿಸ್ತಾ ಇರಬೇಕು. ಅದಾದಮೇಲೆ ಅದು ಸ್ವಲ್ಪ ಒಂದು 15 ಮಿನಿಟ್ಸ್ ಟೈಮ್ ತೊಗೊಳುತ್ತೆ. ಸೊ ಅದು ಕೈ ಆಡಿಸ್ತಾ ಆದಮೇಲೆ ನಾನಿಲ್ಲಿ 1 ಬೌಲ್ನಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾನು ಆಗಲೇ ಹೇಳಿದಾಗೆ ಇದರಲ್ಲಿ ಸಿಹಿ ಅಂಶ ಸ್ವಲ್ಪ ಆಲ್ರೆಡಿ ಹೆಚ್ಚಿಗೆ ಇರೋದ್ರಿಂದ ನಾನಿಲ್ಲಿ ಒಂದು ಸ್ವಲ್ಪ, ಅಂದರೆ 1 ಬೌಲ್ನಷ್ಟು ಮಾತ್ರ ನಾನಿಲ್ಲಿ ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ಒಂದು 10 ನಿಮಿಷ ಕೈ ಆಡಿಸ್ತಾ ಇರಬೇಕಾಗತ್ತೆ, ತಳ ಅಂಟದೇ ಇರಲಿ ಅಂತ. ಸೊ ಅದಾದಮೇಲೆ ನೋಡ್ಬೋದು ಬಣ್ಣ ಚೇಂಜ್ ಆಗಿದೆ, ಒಂದು ಹಲ್ವಾದೇನಿರುತ್ತಲ್ಲ ಆ ಒಂದು ಬಣ್ಣಗೆ ತಿರುಗ್ತಾ ಇದೆ. ಸೊ ಇದು ಬಣ್ಣ ಚೇಂಜ್ ಆಗ್ತಾ ಇದ್ದಾಗೆ ಅದಕ್ಕೆ ನಾನೇನಿಲ್ಲಿ ಬಾದಾಮ್ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸಹ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನೋಡ್ಬೋದು ಈ ಒಂದು ಹದಕ್ಕೆ ಬಂದಿದೆ. ಸೊ ಅದಾದಮೇಲೆ ನಾನಿಲ್ಲಿ ಮತ್ತೆ ಏನು ಹುರಿದು ಇಟ್ಕೊಂಡಿದ್ದಂಥ ದ್ರಾಕ್ಷಿ ಮತ್ತು ಗೋಡಂಬಿನೂ ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ನಮಗಿಲ್ಲಿ ಯಾವ ಥರ ಗೊತ್ತಾಗುತ್ತೆ ಹಲ್ವಾ ಆಗಿದೆ ಅನ್ನೋದಾದರೆ, ನಮಗಿಲ್ಲಿ ಪ್ಯಾನ್ ಏನು ನಾವು ಇಟ್ಕೊಂಡಿರ್ತೀವಲ್ಲ ಅದಕ್ಕೆ ಬರ್ತಾ ಬರ್ತಾ ಅದು ಅಂಟೋದಿಲ್ಲ, ಸ್ಟಿಕ್ಕಿ ಥರ ಆಗೋದಿಲ್ಲ. ಅದು ಆವಾಗ ನಮಗೆ ಗೊತ್ತಾಗುತ್ತೆ ಹಲ್ವಾ ರೆಡಿ ಆಗಿದೆ ಅಂತ. ಅದು ಮುಟ್ಟಿದಾಗಲೂ ಅಷ್ಟೇ ಬಂಕ ಥರ ಇರುತ್ತೆ. ಸೊ ಈ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಒಂದು ಒಳ್ಳೆ ರೆಸಿಪಿ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.